ಹೇಳಪ್ಪ ಮಸೂದ್. ಪೊಲಿಟಿಕಲ್ ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮ ಭಾಗವಹಿಸಿರೋದನ್ನ ನಾನಾ ಅರ್ಥ ಕಲ್ಪಿಸಿದ್ದಾರೆ. ಕಾಂಗ್ರೆಸ್ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಅವ್ರ ಕಾರ್ಯಕರ್ತರ ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಸರಿ ಇಲ್ಲ ಹೋಗಿತ್ತು ಅಮಿತ್ ಶಾ ಜೊತೆ. ಧರ್ಮದ ವಿಚಾರವಾಗಿ ನಮ್ಮ ಪಾರ್ಟಿಯ ನಾಯಕರು ಈ ಥರದ ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಹಿಂದೆ ಆ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿಯವರು ಹೋಗಿದ್ದಾರೆ, ರಾಷ್ಟ್ರಪತಿಯವರು ಹೋಗಿದ್ದಾರೆ. ನಮಗೆ ಅದು ಸಾಮಾನ್ಯ. ಅದು ನಮ್ಮ ಧರ್ಮನೂ ಕೂಡ ಹೋಗ್ಬೇಕು, ನಾವು ಹೋಗ್ತೀರ, ಅದರಲ್ಲಿ ಪ್ರಶ್ನೆನೇ ಇಲ್ಲ, ನಮಗೇನದು ಪ್ರಶ್ನೆನೇ ಇಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಅವ್ರ ಪಾರ್ಟಿ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿನೇ ಪ್ರಶ್ನೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ದು ಒಂದು ಸ್ಪೆಷಾಲಿಟಿ ಗೊತ್ತಲ್ಲ, ನಾನು ಒದ್ದು ಕಿತ್ಕೊಂತೀನಿ ಅಂತ ಹೇಳ್ತಾರೆ. ಯಾವಾಗೂ ಮುಖ್ಯಮಂತ್ರಿ ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ, ಅವರು ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು, ಕುಂಭಮೇಳಕ್ಕೆ ಹೋಗಿ ಮುಳುಗಿದ್ರೆ ಏನು ಪುಣ್ಯ ಬಂದ್ಬಿಡುತ್ತಾ ಅಂತ. ಅಂದ್ರೆ ಹೋಗ್ಬಾರ್ದು ಅಂತ ಅವರ ಆದೇಶ. ಸೋನಿಯಾ ಗಾಂಧಿ ಹೋಗಿಲ್ಲ, ರಾಹುಲ್ ಗಾಂಧಿ ಹೋಗಿದ್ರ? ಇಲ್ಲ. ಸೋನಿಯಾ ಗಾಂಧಿ ಇಲ್ಲ, ರಾಹುಲ್ ಗಾಂಧಿ ಇಲ್ಲ, ಪ್ರಿಯಾಂಕಾ ವಾದ್ರಾ ಇಲ್ಲ. ಖರ್ಗೆ ಅವರ ಮಾತನ್ನ ಧಿಕ್ಕಾರ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಹೋಗಿದ್ರು. ಅವ್ರ ಇಡೀ ಕುಟುಂಬ ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದಿದ್ದಾರೆ. ಈಗಾಗಲೇ ಪ್ರಧಾನಮಂತ್ರಿಯವ್ರನ್ನೂ ಕಳೆದ 2 ತಿಂಗಳಿಂದ ಪ್ರಧಾನಮಂತ್ರಿಯನ್ನು ಹೋಗಿ ಭೇಟಿ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈಗ ಈಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಅದು ಅವರ ಮನೋ ಇಚ್ಛೆ. ಅದು ಏನು ಅವ್ರ ಮನೋ ಇಚ್ಛೆಗಳಿದೆ ಒಳಗಡೆ ಏನು ಗೊತ್ತಿಲ್ಲ. ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಏನು ಅನ್ನೋದು ಅವರೇ ಒಬ್ಬರಿಗೆ ಗೊತ್ತಿರೋವಂಥದ್ದು. ಅದಕ್ಕೆ ಅವ್ರ ಪಾರ್ಟಿಯ ವಿಚಾರ, ಅದು ಅವ್ರದ್ದು ವೈಯಕ್ತಿಕ, ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ಮತ್ತು ಅವರ ಪಾರ್ಟಿಯ ಇನ್ನರ್ ಫೈಟ್. ಅದು ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಆದರೆ ನಾವು ಸನ್ಮಾನ್ಯ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಹೋಗೋದು ಅದು ರೆಗ್ಯುಲರ್ ಪ್ರೋಸೆಸ್. ಅದರಲ್ಲೇನು ಯಾರು ಕಾಮೆಂಟ್ ಏನಾರು ಮಾಡಿದಾರಾ? ಯಾರೂ ಇಲ್ಲ. ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಿ, ನಾವು ಹೋಗಿರೋದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಕರಿ ಬೆಕ್ಕನ ಥರ ಎಲ್ಲ ಕಡೆ ಈಗ ಬೆಕ್ಕು ಅಡ್ಡ ಹೋತಾನೆ ಇದೆ. ಡಿ.ಕೆ. ಶಿವಕುಮಾರ್ ಎಲ್ಲೋದ್ರೂ ಕರಿ ಬೆಕ್ಕುಗಳು ಅಡ್ಡ ಹೋತಾವೆ. ಈಗ ಇಷ್ಟು ದಿನ ಕರ್ನಾಟಕದಲ್ಲಿ ಕರಿ ಬೆಕ್ಕುಗಳ ಕಾಟ ಇತ್ತು. ಈಗ ಆಲ್ ಇಂಡಿಯಾ ಲೆವೆಲಲ್ಲೂ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿನೇ ಈ ಕಾಟ, ಕರಿ ಬೆಕ್ಕುಗಳ ಕಾಟ ಆಗಿದೆ. ಯಾಕೋ ಗೊತ್ತಿಲ್ಲ, ಡಿ.ಕೆ. ಶಿವಕುಮಾರ್ಗಳಿಗೂ ಈ ಬೆಕ್ಕಿನ ಕಾಟಕ್ಕೂ ಯಾಕೋ ಸಂಬಂಧಗಳು ಕೂಡಿ ಬರ್ತಾ ಇದೆ. ಒಳ್ಳೇದಕ್ಕೆ ಬರ್ತಾ ಇದೆಯೋ ಕೆಟ್ಟದಕ್ಕೆ ಬರ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಅಡ್ಗಾಲಂತೂ ಆಗ್ತಾ ಇದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ತೀರ್ಮಾನ. ಕುಂಭಮೇಳದಲ್ಲಿ ಮುಳುಗುವಂಥದ್ದು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು, ಗೃಹ ಸಚಿವರನ್ನ ಈಶಾ ಫೌಂಡೇಶನಲ್ಲಿ ಒಂದು ಫುಲ್ ಡೇ ಅಲ್ಲೇ ಇರ್ತಾರೆ, ಭೇಟಿ ಮಾಡುವಂಥದ್ದು, ಅದು ಅವರ ವೈಯಕ್ತಿಕ. ಅವರ ಪಾರ್ಟಿಯ ಶಿಸ್ತೇನಿದೆ ಅದರ ಮೇಲೆ ಕಾಂಗ್ರೆಸ್ ಅವರು ಏನು ಬೇಕಾದರೂ ಕ್ರಮ ತೆಗೆದುಕೊಳ್ಬಹುದು. ನಮ್ಮದೇನು ಅದು ವೈಯಕ್ತಿಕ, ನಮ್ಮದು ನಾವು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಆ ಕರಿಬೆಕ್ಕುಗಳ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಕಾಮೆಂಟ್ ಮಾಡ್ಬೋದು, ನಾವಂತೂ ಕಾಮೆಂಟ್ ಮಾಡಲ್ಲ.